ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ತುಂಬ ಆಪ್ತರು, ಜೊತೆಗೆ ಮಾನಸ ಗುರುಗಳು ಕೂಡ ಅವರು ನನಗೆ. ಅವರು ಅವಿಳಂಬ ಸರಸ್ವತಿ ಅನ್ನುವ ಹೆಸರು ಬಹಳ ಸಾರ್ಥಕವಾದದ್ದು. ಅಂತ ಮಹಾನುಭಾವರ ಜೊತೆ 3 ತಿಂಗಳ ಕಾಲ ಅಮೆರಿಕದಲ್ಲಿ ಪ್ರವಾಸ ಮಾಡಿದ್ದು ನನ್ನ ಭಾಗ್ಯ. ಕಲಾವಿದರು, ಸ್ವತಃ ಕವಿಗಳು ಮತ್ತು ಅಧ್ಯಯನಶೀಲರು ಆಗಿರ್ತಕ್ಕಂಥ ಶತಾವಧಾನಿ ಗಣೇಶ್ ಅವರು ನನಗೆ ಪ್ರಕೃತಿನೇ ನನಗೆ ಜೊತೆ ಮಾಡಿಕೊಟ್ಟಿದೆ ಅನ್ನೋ ಭಾವನೆಯನ್ನು ನನ್ನ ಮುಂದೆ ಬಂದಿದೆ. ಒಮ್ಮೆ ಕಾವ್ಯಚಿತ್ರ ನಡೀತಾ ಇರಬೇಕಾದ್ರೆ ಪ್ರಶ್ನೆ ಹಾಕೋರು, ರಾಮ ಅನ್ನೋ ಅಕ್ಷರ ಇಲ್ದಿರ ರಾಮನ ಮೇಲೆ ಕವನ ಬರೀರಿ ಅಂತ. ರಾಮ ಅನ್ನೋ ಅಕ್ಷರ ಇಲ್ದಿರ ಕವನ ಹೆಂಗೆ ರಾಮನ ಬರೆಯೋದು ಅಂತ ಜನ ಪ್ರೇಕ್ಷಕರೆಲ್ಲ ಯೋಚನೆ ಮಾಡ್ತಾ ಇರುವಾಗ ಗಣೇಶ್ ಅವರು ಯೋಚನೆ ಮಾಡಲೇ ಇಲ್ಲ. ಪೇಪರ್ ತಗೊಂಡ್ರು, ಇನ್ನೇನು ಬರಿಬೇಕು ರಾಮನ ಬಗ್ಗೆ. ಮಧ್ಯದಲ್ಲಿ ಇನ್ನೊಬ್ಬರು ಡಿಸ್ಟರ್ಬ್ ಮಾಡೋ ಪ್ರಶ್ನೆ ಒಬ್ಬರು ಕೇಳ್ತಾರೆ. ಗಣೇಶನೇ ನನ್ನೊಂದು ಪ್ರಶ್ನೆ ಅಂತಾರೆ. ಹೇಳಿ ಅಂತಾರೆ. ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ 1 ಜಡೆ 2 ಜಡೆ ಹಾಕೊಳ್ತಾರೆ. ಮದುವೆ ಆದ್ಮೇಲೆ 2 ಜಡೆ ಹಾಕೊಳ್ತಾರೆ. ಮಕ್ಕಳಾದ್ಮೇಲೆ ಗಂಟು ಹಾಕೊಳ್ತಾರೆ. ಯಾಕೆ ಅನ್ನೋ ಪ್ರಶ್ನೆ ಕೇಳಿದ್ರು. ಆಗ ಗಣೇಶ್ ಅವರು ಉತ್ತರ ಹೇಳಿದ್ರು. ತಕ್ಷಣ ಅವರು ಬರೆಯೋದು ನಿಲ್ಲಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಮೈಕ್ ಹಿಡ್ಕೊಂಡು ಮಾತಾಡಿದ್ರು. ನೋಡಿಪ್ಪ, ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ನು ಬೇರೆ ನಾನು ಬೇರೆ ಅಂತ 2 ಜಡೆ ಹಾಕೊಳ್ತಾರೆ. ಮದುವೆ ಆದ್ಮೇಲೆ ಅವನು ನಾನು ಒಂದು ಅಂತ 1 ಜಡೆ ಹಾಕೊಳ್ತಾರೆ. ಮಕ್ಕಳಾದ್ಮೇಲೆ ಅವ್ನ ಆಸ್ತಿ ಅಲ್ವೇನ್ರಿ, ಅದು ಗಂಟು ಹಾಕೊಳ್ತಾರೆ. ಅದನ್ನ ಯಾಕೆ ಅದು ನೀವು ಕೇಳಕ್ ಹೋಗ್ಬೇಡಿ, ಮುಖ ಗಂಟು ಹಾಕೊಳ್ತಾರೆ ಸುಮ್ಮನೆ ಅಂತ ಹೇಳಿದ್ದು. ಆ ರಾಮನ ಬಗ್ಗೆ ಕವನ ರಚನೆ ಮಾಡೇಬಿಟ್ರು. ಇಷ್ಟು ಕೇವಲ ನಾನು 3 ನಿಮಿಷದ ಸಮಯ ತಗೊಂಡು 3 ನಿಮಿಷದಲ್ಲಿ ಅವ್ರಿಗೂ ಉತ್ತರ ಕೊಟ್ಟು ಇವ್ರಿಗೂ ಇದು ಮಾಡ್ಬೇಕಾದ್ರೆ ಅವ್ರ ಏಕಾಗ್ರತೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅನ್ನೋದು ನನಗೆ ಅನುಗ್ರಹಿಸಿದ್ವಿ. ನಾನು ನೋಡ್ತಾ ನಾನು ಮೈ ಬರ್ತಿದ್ದೆ. ನನಗೆ ಇನ್ನೊಂದು ಪ್ರಶ್ನೆ ಯಾಕಂದ್ರೆ ನಾವಿಬ್ಬರದ್ದು ಜುಗಿ ಬಂದು 24 ಗಂಟೆ ಕಾರ್ಯಕ್ರಮ. ಅದು ನಾನು ನಿಮ್ಗೆ ಚಾಲೆಂಜ್ ಅದು ಹೇಳಿ, ರಾಮ ಅನ್ನೋ ಅಕ್ಷರ ಬರೆದ್ಬಿಟ್ಟು ಅದನ್ನ ಅಳಿಸ್ಬಾರ್ದು, ಅಳಿಸ್ತೀರ ಸೀತೆ ಮಾಡಿ ಅಂದ್ರು. ಹೆಂಗ್ ಮಾಡಿರೋದು? ನಾನು ಬರೀ ಗಣೇಶ್ ಕಡೆ ಗಮನ ಕೊಟ್ಟಿದ್ರಿಂದ ನನ್ನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ರಾ ಅನ್ನೋ ಅಕ್ಷರನ ಮುಖ ಮಾಡಿ ಸೀತೆ ಮಾಡಿ, ದೀರ್ಘ ಬರೋದನ್ನ ಕೈ ಮಾಡಿ, ಮಾ ಅನ್ನ ಜಿಂಕೆ ಮಾಡಿ ಉಳು ತಿನ್ನಿಸೋ ಥರ ಮಾಡಿಬಿಟ್ಟು ಸೀತೆ ಜಿಂಕೆ ಉಳು ತಿನ್ನಿಸ್ತಾ ಇದೆ ಅಂತ ಹೇಳಿದಾಗ ನನಗೆ ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಏನಂದ್ರೆ, ತುಂಟು ಗಣೇಶ ಕಿವಿಯಲ್ಲಿ ಬರಪ ಹಾಕೊಂಡ್ಬಿಟ್ಟಿದ್ದಾನೆ, ಪಾರ್ವತಿ ಕರ್ಕೊಂಡ್ ಬಂದಿರ್ತಾಳೆ, ಯಾವ ಡಾಕ್ಟ್ರು ಬರ್ತಾರೆ, ಆ ಡಾಕ್ಟ್ರು ಬಂದು ಯಾವ ರೀತಿ ತೆಗಿತಾರೆ ಬಳಪನ, ಅದನ್ನು ನಮಗೆ ಚಿತ್ರದಲ್ಲಿ ಉತ್ತರ ಕೊಡಬೇಕು ಅಂತ. ಸೊ ನನಗೆ ತಲೆ ಒಂದು ಕಡೆ ಭಯ, ಈ ಉತ್ತರ ಹೆಂಗೆ ಕೊಡೋದು ಚಿತ್ರದಲ್ಲಿ ಅಂತ. ಗಣೇಶನಾದ್ರೆ ವಿದ್ವಾಂಸರು ಕೊಟ್ಬಿಟ್ರೆ ನಾನು ಹೆಂಗೆ ಕೊಡಲಿ ಯೋಚನೆ ಮಾಡಿದೆ. ಇನ್ನು ಪಶುಪತಿ ಡಾಕ್ಟ್ರು ಶಿವನೇ, ಅವ್ರ ಕತ್ತಿಗೆ ಹಾಕಿರೋ ಹಾವೇ ಸ್ವೆತಸ್ಕೋಪ್ ಆಯಿತು. ಪಾರ್ವತಿ ಕರ್ಕೊಂಡ್ ಬಂದಿದ್ದಾನೆ, ಗಣೇಶನ ಸ್ಟ್ರೆಚರ್ ಬಳಸಿದ್ದಾನೆ, ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಈಶ್ವರ ಕಿವಿಲಿ ಹಾಕ್ಬಿಟ್ಟಿದ್ದಾನೆ. ಗಿರಿ ಬಂದಾಗ ಡ್ಯಾನ್ಸ್ ಮಾಡ್ತಾ ಇದೆ, ಬಳಪ ಹಾಕೊಂಡ್ಬಿಟ್ಟಿದೆ. ಜನ ಕೇಳಿದ್ರು, ಇಲ್ಲಿ ಬಳಪ ಕಾಣ್ತಾ ಇಲ್ವಾ ಅಂತ. ಬಳಪ ಎಲ್ಲಾದ್ರೂ ಕಾಣುತ್ತಾ, ಒಳಗಡೆ ಸೇರ್ಕೊಂಡ್ಬಿಡ್ತು. ಹೀಗೆ 24 ಗಂಟೆಗಳ ಕಾಲ 165 ಕವನಗಳು ಅವ್ರದ್ದು, 120 ಚಿತ್ರಗಳು ನಮ್ಮದು. ಆ ದಾಖಲೆ ಆಗಿದ್ದು ನನಗೆ ತಮ್ಮ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಅಂತ ಘಟನೆ ಆಗಿ ಆಗಲೇ 15 ವರ್ಷ ಆಗ್ತಾ ಬಂತು. ಇವ್ರ ಜೊತೆಯಿಂದ ಇದುವರೆಗೂ 1012 ಕಾರ್ಯಕ್ರಮಗಳು ಕಾವ್ಯಚಿತ್ರಗಳಾಗಿದೆ. ಇದರಲ್ಲಿ ಪ್ರತಿಯೊಂದರೂ ಹೊಸದು. ನಾವು ಮೊದಲು ಪ್ರಿಪೇರ್ ಮಾಡೋದಿಲ್ಲ. ಹಾಗೆಂದ್ರೆ ಅವರು ವೇದಿಕೆ ಮೇಲೆ ಕೂತ್ರೆ ಭೋಜರಾಜನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸನ ನೋಡಿದಂಗೆ ಆಗುತ್ತೆ ನಮಗೆ. ಆ ವಿಭೂತಿ ಹಚ್ಕೊಂಡು ಸುಂದರ ಕೂತ್ಕೊಂಡು ಇದ್ದಾಗ ನೋಡ್ತಾನೆ ಏನೋ ಅನಿಸುತ್ತೆ ಅಂತ ಭಾವ. ಒಬ್ರು ಆರಾಮಿತ್ರ ಅವರು ಒಂದು ಪ್ರಶ್ನೆ ಕೇಳಿದ್ರು. ಈಗೆಲ್ಲ ಸರಿ, ವರ್ಮ ಅವ್ರಿಗೆ ಗಣೇಶ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ವರ್ಮ ಚಿತ್ರ ಬಿಡಿಸ್ಬೇಕು. ವರುಣ್ ಬಗ್ಗೆ ಏನು ಅನಿಸುತ್ತೆ, ಗಣೇಶ ಅವ್ರು ಕಾವ್ಯ ಬರೀಬೇಕು ಅಂತ ಒಂದು ಚಾಲೆಂಜ್ ಕೊಡ್ತಾರೆ. ನಾನೇನು ಮಾಡ್ತೀನಿ, ಆ ಗಣೇಶ ಅವ್ರು ಸ್ಪೆಕ್ಸ್ ಹಾಕಿರ್ತಾರೆ, ಆ ಸ್ಪೆಕ್ಸ್ ಸಮೇತ ಸೊಂಡ್ಲು ಬರೆದ್ಬಿಟ್ಟು ಅವರು ವ್ಯಾಸ ಮುಂದೆ ಕೂತ್ಕೊಂಡು ಗಣೇಶ ಚಿತ್ರ ಬರೆಯೋ ಥರ ಮಾಡ್ತಿರ್ತೀನಿ. ಆ ವ್ಯಾಸರು ಒಂದು ಪ್ರೇಮ ಹಾಕಿದ ಚಿತ್ರ, ಆ ಚಿತ್ರದಿಂದ ತಲೆ ಈಚೆ ಬಂದ್ಬಿಟ್ಟು ಬಗ್ಗೆ ನೋಡ್ತಾ ಇರ್ತಾರೆ ಆಶ್ಚರ್ಯವಾಗಿ, ಈ ಗಣೇಶ ಯಾರಪ್ಪ ಇದ್ರು ಅಂತ ನೋಡ್ತಾ ಇರೋ ಥರ ಒಂದು ಚಿತ್ರ ಮಾಡ್ತಾರೆ. ನನಗೆ ಇನ್ಯಾವುದಕ್ಕೂ ಹೋಲಿಸಿ ಬರೋದು ಇಟ್ಕೊಳ್ಳಿ. ಹೀಗೆ ಕಾವ್ಯಗಳ ಸರ್ಮಾನೆ ಎಂಟೇರ್ ಆಗ್ತಾ ಇತ್ತು. ಈ ಒಟ್ಟಿನಲ್ಲಿ ಅದ್ರ ಜೊತೆಯನ್ನು ಒಡನಾಟ ಇವೆಲ್ಲ ಕೂಡ ಪ್ರಕೃತಿ ಒದಗಿಸ್ಕೊಟ್ಟ ಒಂದು ವರ ನನಗೆ. ಅವರು ಒಮ್ಮೆ ಅಮೆರಿಕದಲ್ಲಿ ಸುಮಾರು ಭಾರತದ ಇತಿಹಾಸದ ಬಗ್ಗೆ ಪ್ರಶ್ನೆ ಕೇಳಿದಾಗ 2.5 ಗಂಟೆ ನಿರಂತರವಾಗಿ ಹೇಳ್ತಾ ಬಂದರು.
ಜಂಬೂದ್ವೀಪೆ, ಭರತವರ್ಷ ಇವೆಲ್ಲ ಹೇಳ್ತಾ ಬಂದಾಗ ನನಗೆ ಕಾಲದ ನಿಯಮವನ್ನು ಮೀರಿ ಇನ್ನೆಲ್ಲೋ ಆಕಾಶದಲ್ಲಿ ತೇಲ್ಕೊಳ್ಳೋದಾಗ ಆಗುತ್ತೆ ನನಗೆ. ಆ ಕ್ಷಣ ಅನ್ನಿಸ್ತು, ಕೃಷ್ಣ ಅರ್ಜುನ ಭಗವದ್ಗೀತೆ ವಿಶ್ವರೂಪ ದರ್ಶನ ಇದೇ ಥರ ತೋರಿಸಿರ್ಬೋದು ಅಂತ ಮನಸ್ಸು ಬಂದು ರಾತ್ರಿ 12 ಗಂಟೆ ಅವ್ರ ಬೆಡ್ ಆ ಕಡೆ, ನನ್ನ ಬೆಡ್ ಈ ಕಡೆ, ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಗಣೇಶ್ವರಿಗೆ ಎಚ್ಚರ ಆಗ್ಬಿಟ್ಟಿದೆ. ಹೊರನವ್ರೆ ಇನ್ನೂ ಮಲಗಿಲ್ವೇ ಅಂದರು. ಇಲ್ಲ ಗಣೇಶ್ವರೇ, ನಾನು ಇನ್ನೂ ಭಾರತ ದರ್ಶನ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಸಿಕ್ಕಾಕೊಂಡಿದ್ದೀನಿ, ಎಲ್ಲೋ ಬಿಡಿಸ್ಕೊಂಡ್ಬರೋದೇ ಆಗ್ತಾ ಇಲ್ಲ. 2 ಗಂಟೆ ರಾತ್ರಿ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡ್ಕೊಳ್ಳೋಣ ಅಂದರು. ಹೀಗೆ ಅವ್ರು ಮಾಮೂಲಾಗಿ ಎಷ್ಟು ಚಿಕ್ಕವ್ರ ಥರ ಇರ್ತಾರೆ ಅಂದರೆ, ಏನು ಇಂಥ ವಿದ್ವಾಂಸರು ಅಲ್ವೇನೋ ಅನ್ನೋ ಥರ ಇರ್ತಾರೆ. ವೇದಿಕೆ ಮೇಲೆ ಹತ್ತು ಕೂತ್ಕೊಂಡಾಗಲೇ ನಮ್ಗೆ ಕಾಳಿದಾಸ ಥರ ಕಾಣೋದವರು ಅಂತ ಮಹಾಕವಿಗಳು. ಅವರು ಸಹಸ್ರಾವಧಾನ ಮಾಡೋ ಒಂದು ಆಸೆಯಲ್ಲಿ ಇದ್ದಾರೆ ಅವರು ಮುಂದೆ. ಇದುವರೆಗೂ ಅವರು ಕೂತ್ಕೊಂಡು ಎಂಥ ಪ್ರಶ್ನೆ ಕೇಳಿ ಅವ್ರು ಉತ್ತರ ಎಲ್ಲ ಹೇಳ್ತಾರೆ. ಇನ್ನೊಂದು ಸಲ ನನಗೆ ಚಾಲೆಂಜ್ ಕೊಟ್ಟರು, ಗಣೇಶ್ ಅವರೇ ನನಗೆ ಚಾಲೆಂಜ್ ಕೊಟ್ಟರು. ಈ ವರ್ಮನಿಗೆ ಏನು ಕೊಟ್ಟರು ಏನಾದರೂ ಮಾಡಿಬಿಡ್ತಾರೆ, ಅದು ನಾನು ಇವತ್ತು ಪ್ರಶ್ನೆ ಹಾಕ್ತೀನಿ, ಖಂಡಿತ ತಪ್ಪಿಸ್ಕೊಳಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಂತ ಪ್ರಶ್ನೆ ಹಾಕ್ತೀನಿ ನಾನು ಅವ್ರಿಗೆ ಪ್ರಶ್ನೆ ಹಾಕೋದು, ಅವ್ರು ನನಗೆ ಪ್ರಶ್ನೆ ಹಾಕೋ ಒಂದು ಪದ್ಧತಿ ಕಾವ್ಯಚಿತ್ರದಲ್ಲಿ. ಆಗ ಅವ್ರು ಹೇಳಿದ್ರು, ಒಂದು ಸಖಿ ಇನ್ನೇನು ನೆನೆಸ್ಕೊಂಡು ಬೆಳ್ಳಲ್ಲಿ ಗೊತ್ತಾಗ್ತಾ ಇರ್ತಾಳೆ. ಆ ಸಮಯದಲ್ಲಿ ಅವ್ನು ಬರೋದು ಲೇಟ್ ಆಗುತ್ತೆ, ಅವಳು ಹೂ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಅದನ್ನ ಚಿತ್ರವನ್ನ ಗಾಳಿಯಲ್ಲಿ ಬರ ತೋರಿಸ್ಬೇಕು. ಗಾಳಿ ಬ್ರಷ್ ಮುಟ್ಟಂಗಿಲ್ಲ, ಬಟ್ಟೆ ಮುಟ್ಟಂಗಿಲ್ಲ, ಏನು ಬರೀ ಗಾಳಿ ಚಿತ್ರ ಬಿಡಿಸ್ಲಿ. ನಾನು ಅಭಿನಯ ಥರ ಆ್ಯಕ್ಟಿಂಗ್ ಮಾಡಿ ಒಂದು ಗೋಡೆ ಎತ್ಕೊಂಡು ಹೋಗೋ ಥರ ಮಾಡಿ ಬ್ರಷ್ ಹಿಂಗೆ ಎತ್ಕೊಂಡು ಹಿಂಗೆಲ್ಲ ಹಿಂಗೆ ಹೋದರೆ ಬ್ರಷ್ ಎದ್ದಿ ಹಿಂಗೆ ಚಿತ್ರ ಮಾಡಿ ಮಾಡಿ ನಂತರ ಆ ಚಿತ್ರ ಎತ್ಕೊಂಡು ಗಣೇಶನ್ ತೋರಿಸ್ತೀನಿ. ಹೇಗಿದೆ ಗಣೇಶ್, ಇಲ್ಲಿ ಕಾಣ್ತಾ ಇಲ್ಲ ಅಂದರು. ಗಾಳಿ ಎಲ್ಲಾದ್ರೂ ಕಾಣ್ತಾ ಹೊರಟಾಯ್ತದು ಅಂತ. ಹೀಗೆ ಈ ಕಾವ್ಯಚಿತ್ರ ದೃಶ್ಯಗಳಲ್ಲಿ ನಮ್ಮ ಅನುಭವಗಳು ಸಾಕಷ್ಟಿದೆ. ಅವು ಒಂದೇ ಬಂತ ಅಲ್ಲ, ಕಾವ್ಯಚಿತ್ರ ಯಕ್ಷ ನೃತ್ಯ, ಕಾವ್ಯಚಿತ್ರ ಗೀತ ನೃತ್ಯ, ಕಾವ್ಯಚಿತ್ರಗಳಲ್ಲೇ ಹೊಸ ಹೊಸ ಆಯಾಮಗಳನ್ನು ಕಂಡುಹಿಡಿದು ಜನಗಳಿಗೆ ಮುದ ಕೊಟ್ಟು ಜೀವನ ಔಷಧಿ ರೀತಿಯಲ್ಲಿ ಜನರ ಮನಸ್ಸಿಗೆ ಔಷಧಿ ಉತ್ತರ ಕೊಡ್ತಕ್ಕಂಥ ಕಾವ್ಯಚಿತ್ರದ ಒಂದು ಸೊಗಡೇನಿದೆ ಅವರಿಗೆ ಉಂಟಾಗಿದವರು. ಅದ್ರ ಭಾಗಿಯಾಗೋದು ನನ್ನ ಭಾಗ್ಯ, ಅವರ ಸ್ನೇಹಿತರಾಗೋದು ನನ್ನ ಭಾಗ್ಯ. ಧನ್ಯವಾದ.